ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮೃತಾಯ ಭಜತಾಂ ಕಲ್ಪವೃಕ್ಷಾಂ ತಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನ. ಅಭಿಮಾನಿ ದೇವರಿಗೆ ಗೊತ್ತು. Welcome to the all-new Arya Talks Astrology. Let us explore your destiny. ಮಾತಾಡ್ತಿರೋ ನಂಬರ್ಸ್ ಬಂದು 18ನೇ ತಾರೀಕು. 18ನೇ ತಾರೀಕು ನಿಮಗೆ ಗೊತ್ತಾಗಿದ್ದೇನೆ. ಒಂದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಬಳಸಿದಾಗ, ಇನ್ನೊಂದು ನಾವು ತುಂಬ ದಿವಸದಿಂದ ಹೇಳ್ತಾ ಇದ್ದು. ಈ 18ನೇ ನಂಬರ್ಸು ಬರ್ತ್ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು, ಗಾಡಿ ನಂಬರ್ ಆಗಿರ್ಬೋದು, ಅದೇ ಥರ ಜರ್ಸಿ ನಂಬರ್ಸು. ಇದು ನಿಮ್ಮ ಜಾಗದಲ್ಲಿ ಯೋಗ ಇರುತ್ತೆ, ಪ್ರಯತ್ನ ಇರುತ್ತೆ. ಆದರೆ ಒಂದೊಂದು ರೀತಿಯಲ್ಲಿ ಈ ನಂಬರ್ ತೊಂದರೆ ಕೊಡುತ್ತೆ. ನಿಮಗೆ ಅದು ಗೊತ್ತಿಲ್ಲ ಸಾಕಷ್ಟು ನೋವನ್ನು ಕೊಡುತ್ತೆ. ಅದು ಹುಟ್ಟೋರಾಗಿದ್ರೂ ಕೂಡ ತೊಂದರೆ ಕೊಡುತ್ತೆ. ಮತ್ತು ಯಾವುದೇ ಉನ್ನತ ಸ್ಥಾನ ಕೊಡಲಿ, ಸಕ್ಸಸ್ ಅನ್ನೋದು ನಿಮ್ಮ ಜಾತಕದ ಮೇಲೆ ಡಿಸೈಡ್ ಆಗುತ್ತೆ. ಈ ಡೇಟಲ್ಲಿ 1 ಮತ್ತು 8 ಬಗ್ಗೆ ನಾನು ಸಾಕಷ್ಟು ಮಾತಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. 18ನೇ ನಂಬರ್ಸಲ್ಲಿ ಸಾಕಷ್ಟು ದಿಗ್ಗಜರೆಲ್ಲ ಹುಡ್ತಾರೆ. ಒಂದು ಸದಾನಂದ ಗೌಡರು ಕೂಡ 18ನೇ ತಾರೀಕೆಲ್ಲ ಹುಟ್ಟಿದ್ದಾರೆ, CM ಆಗಿದ್ದಾರೆ. ದೇವೇಗೌಡರು CM ಪ್ರೈಮ್ ಮಿನಿಸ್ಟರ್ ಎರಡೂ ಆಗಿದ್ದಾರೆ 18 ನಂಬರ್ಸಲ್ಲಿ ಬರ್ತಾಗಿ. ವಿರಾಟ್ ಕೊಹ್ಲಿ 18 ನಂಬರ್ಸ್ ಬರ್ತಲ್ಲಿ ಹುಟ್ಟಿಲ್ಲ, ಆದರೆ 18ನೇ ನಂಬರ್ನ ಜರ್ಸಿ ನಂಬರ್ನ ಯೂಸ್ ಮಾಡ್ತಾರೆ, 18ನ. ಆದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ 18 ಮೆಟ್ಲು ಕೂಡ ಇದೆ, ಅದು ಕೂಡ 18. ಬಾಗಿಲು ತೆಗಿತಾರೆ, ಬಾಗಿಲಾಕ್ತಾರೆ. ಪರ್ಮನೆಂಟ್ ಬಾಗಿಲಾಕಲ್ಲ, ಪರ್ಮನೆಂಟೇ ತೆಗಿಯಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಒಂದು ತಲೆನೋವು, ಬಂದರೆ ಒಂದು ತಲೆನೋವು. ಸಾಕಷ್ಟು ಜನ ಅಲ್ಲಿ ಹೋಗಿ ಒಳ್ಳೇದಾಗಿತ್ತಿಲ್ಲ ಗೊತ್ತಿಲ್ಲ, ಸಾಕಷ್ಟು ಜನ ಆಸ್ಟೆಂಟಲ್ಲಿ ಸಾಕ್ತಿರೋರಿಗೆ ತುಂಬ ಜನ ಇದ್ದಾರೆ. ಅಯ್ಯಪ್ಪ ದೇವರು ಎಲ್ಲರಿಗೂ ಸ್ವಂತ. ನಾನು 10 ವರ್ಷ ಶಬರಿಮಲೆ ಪಾದಯಾತ್ರೆ, ತುಂಬ ಸರಿ ಶಬರಿಮಲೆಗೆ ಬರ್ಬೇಕಾದ್ರೆ ಆಸ್ಟೆಂಟ್ ಸಾವುಗಳು ತುಂಬ ಜಾಸ್ತಿ ಆಗಿದ್ದಾವೆ. ಇಲ್ಲಿ ಇದೊಂದು ಪಾಯಿಂಟ್ಸ್. ಮಹಾಭಾರತ 18 ದಿವಸದಲ್ಲಿ ತುಂಬ ಫ್ಯಾಮಿಲಿ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಭೀಷ್ಮ ಎಲ್ಲರನ್ನೂ ನಾವು ಕಳ್ಕೊತೀವಿ. ಸಂಬಂಧವನ್ನು ಕಳ್ಕೊತೀವಿ. 18 ದಿವಸ ಕುರುಕ್ಷೇತ್ರದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಹೋಗುತ್ತೆ. ಈ 18ನೇ ತಾರೀಕು ಬಗ್ಗೆ, ವೆಹಿಕಲ್ ನಂಬರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿನ ಯಾಕೆ ಮಾತಾಡ್ತಾ ಇದ್ದೀನಿ, ಒಂದಲ್ಲೊಂದು ಸಮಸ್ಯೆಗಳು ಬರುತ್ತೆ ಅಂದರೆ 18ನೇ ತಾರೀಕುವರೆಗೆ ಸಾಕಷ್ಟು ಮಿರಾಕಲ್ 18ನೇ ತಾರೀಕುವರೆಗೆ ಬರುತ್ತೆ. ಹಾಗಾಗಿನೇ 18ನೇ ತಾರೀಕಿನ ಜರ್ಸಿ ನಂಬರ್ಸೇ ಯೂಸ್ ಮಾಡ್ತಾ ಇರಲಿ, ಅದು ನೀವು ವೆಹಿಕಲ್ ನಂಬರೇ ಯೂಸ್ ಮಾಡ್ತಾ ಇರಲಿ, ಅದು ಮೊಬೈಲ್ ನಂಬರೇ ಯೂಸ್ ಮಾಡಲಿ. ನಿಮಗೆ ಅವ್ರವ್ರು ಸಂಬಂಧಪಟ್ಟ ಈ ಪ್ರಪಂಚದಲ್ಲಿ ಒಂದು ಕಾಯಿಲೆ, ಒಂದು ಆಕ್ಸಿಡೆಂಟು, ರೋಗ, ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಆಕ್ಟಿವೇಟ್ ಆಗುತ್ತೆ. ಏನಕ್ಕೆ ಇಷ್ಟನ್ನು ಆಳವಾಗಿತ್ತು ಮಾತಾಡ್ತಾಯಿದ್ದೀನಿ ಅಂದರೆ, ದೇವೇಗೌಡರು ಎಷ್ಟೆಲ್ಲ ಒಂದು ಸಾಧನೆ ಮಾಡಿದರು, ಎಷ್ಟೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಡೇಟಲ್ಲಿ ಹುಟ್ಟಿದಾಗ ಸಿಕ್ಕಾಪಟ್ಟೆ ನೋವುಗಳಿರುತ್ತೆ. ಸದಾನಂದ ಗೌಡರು ಎಷ್ಟು ಸಾಧನೆ ಮಾಡೋರು, ಎಷ್ಟು ನೋವನ್ನು ಅನುಭವಿಸಿದರು. ವಿರಾಟ್ ಕೊಹ್ಲಿ 18 ನಂಬರ್ಸ್ನ ಜರ್ಸಿ ನಂಬರ್ನ ಯೂಸ್ ಮಾಡಿದರು. ಸಾಕಷ್ಟು ಮ್ಯಾಚನ್ನು ಸೋತಿದ್ರು, ಕಪ್ಪನ್ನು ಗೆದ್ದು. ಆದರೂ ಕೂಡ ಕಾಲು ತುಣಿತದಿಂದ ಸಾಕಷ್ಟು ಜನ ಈ 11ನೇ ನಂಬರ್ಸು, ಈ 18ನೇ ನಂಬರ್ಸ್ಗೆ ವೆರಿ ಡೇಂಜರ್ ನಂಬರ್ಸು. ಹಾಗಾಗಿ 11 ಜನ ಕಾಲು ತುಣಿತವನ್ನು ನೋಡಿದ್ವಿ. ಅದಾದಮೇಲೆ RCBನ ಫೈನಲ್ಗೆ ಇಲ್ಲಿ ಆಡಿಸಲ್ಲ, ಬೇರೆ ಕಡೆ ಆಡಿಸ್ತಾರೆ. ಅದೇ ಥರ ಅಯ್ಯಪ್ಪ ಸ್ವಾಮಿ 18 ಮೆಟ್ಲು, ಒಂದಲ್ಲ ಒಂದು ಕೇಸು, ಕೋರ್ಟು, ಪಂಚಾಯತಿಗಳು 100 ಇರ್ತವೆ. ಇಲ್ಲಿ ಏನಾಗುತ್ತೆ, ಈ 18ನೇ ನಂಬರ್ಸಲ್ಲಿ 1 ಅಂದರೆ ಸೂರ್ಯ, 8 ಅಂದರೆ ಶನಿ. ಇವರಿಬ್ಬರು ಸೂರ್ಯ ಶನಿ ಯಾರ ಜಾತಕದಲ್ಲಿ ಒಟ್ಟಿಗೆ ಸೇರ್ತಾರೆ ಅಲ್ಲೆಲ್ಲ ಕಂಪ್ಲೇಂಟು, ಕೇಸ್ಗಳು ನಡೀತಾ ಹೋಗುತ್ತೆ. ಸೂರ್ಯ ಮತ್ತು ಶನಿ ಇರೋ ಜಾಗದಲ್ಲಿ, ಇಲ್ಲ ಆ ದಶೆ ಆ ಭುಕ್ತಿ ನಡೆದಾಗ, ಅವ್ರು ಒಟ್ಟಿಗೆ ಇದ್ದಾಗ. ಪಂಚಾಯತಿ ಕೇಸ್ ಅಂದರೆ ಕೋರ್ಟ್ ಕೇಸೇ ಆಗಬೇಕಲ್ಲ, ಕುಟುಂಬದಲ್ಲಿ ಜಗಳ, ಗಂಡ ಹೆಂಡ್ತಿರ ಜಗಳ, ಒಂಥರ ಡೈವರ್ಸು ಮತ್ತು ಕೋರ್ಟು ಕೇಸ್, ಅವ್ರವ್ರು ಯಾವ್ಯಾವ ಲೆವೆಲಿಗೆ ಬದುಕಿದ್ರು ಆ ಲೆವೆಲಿಗೆ ತಲೆನೋವು ಬರ್ತವೆ. ಈ ನಂಬರ್ಸಲ್ಲಿ ಇಷ್ಟೊಂದು ಘಟನೆಗಳಾಗುತ್ತೆ. ಹಾಗಾಗಿನೇ ಯಾರೆಲ್ಲ ಮೊಬೈಲ್ ನಂಬರ್ಸ್ ತಗೋತೀರ, 18 ಇರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ತಂದು ಕೊಡುತ್ತೆ. ಅದು ನಿಮ್ಮ ಆಫೀಸ್ ನಂಬರ್ ಆಗಿರ್ಬೋದು, ಅದು ಯಾವುದೋ ಒಂದು ಸ್ಟಾಫ್ ಯೂಸ್ ಮಾಡ್ತಿರ್ಬೋದು, ಅವರು ಓಡೋಗೋದು, ಲವ್ ಮ್ಯಾರೇಜ್ ಆಗೋದು, ಅದೆಲ್ಲ ನಿಮ್ಮ ಮೇಲೆ ತಲೆನೋವು ಬರುತ್ತೆ. ಇದೆಲ್ಲ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಮೊಬೈಲ್ ನಂಬರಲ್ಲಿ 18 ಇದ್ದರೆ ಈ ಪ್ರಾಬ್ಲಮ್ ನೀವು ಅನುಭವಿಸಿರ್ತೀರ, ಒಂದಲ್ಲ ಒಂದು ಸಮಸ್ಯೆ. ಅದೇ ಥರ ವೆಹಿಕಲ್ ನಂಬರ್ಸ್ 18ನೇ ನಂಬರ್ಸು ಬಂದರೆ ಆಕ್ಸಿಡೆಂಟ್, ಅಪಘಾತಗಳು ತುಂಬ ಅತಿ ಹೆಚ್ಚಿರುತ್ತೆ. ಅದೇ ಥರ ಯಾವುದೇ ಕಾರಣಕ್ಕೂ 18ನೇ ತಾರೀಕು ದಿವಸ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 18ನೇ ತಾರೀಕು ದಿವಸ ಮದುವೆ ಆಗಬಾರ್ದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ತುಂಬ ನಿಧಾನಕ್ಕೆ ಹೇಳ್ತಾಯಿದ್ದೀನಿ, ಅರ್ಥ ಆಗಲಿ ಅಂತ ಹೇಳ್ತೀನಿ. ಮದುವೆ ಆಗಬಾರ್ದು.
ನೀವು ಮದುವೆ ಆದರೆ ಏನಾಗುತ್ತೆ ಅಂದರೆ ಮನೇಲಿ ತಂದೆ ತಾಯಿ ದೂರ, ಇಲ್ಲ ಒಂದು ಸಂಬಂಧಕ್ಕಾಗೋದು, ಇಲ್ಲ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ಈ ಥರದ್ದೆಲ್ಲ ಆಗುತ್ತೆ. ಇನ್ನು ಮುಂದೆ ನನ್ನ ಹಿಸ್ಟ್ರಿಲಿ 18ನೇ ತಾರೀಕಿನ ಮದುವೆ ಕೊಡಲ್ಲ. ನಾನು ಯಾವತ್ತಿನ ಮದುವೆಗೆ ಈ ಡೇಟನ್ನು ಇನ್ನು ನನ್ನ ಲೈಫಲ್ಲಿ ನಾನಿರೋವರೆಗೂ ನ್ಯೂಮರಾಲಜಿ ಮದುವೆ ಡೇಟ್ ಕೊಡಲ್ಲ. ಭಾಳ ವಿಶೇಷ. ಅದೇ ಥರ 18ನೇ ತಾರೀಕು ದಿವಸ ಗಾಡಿ ವಾಹನವನ್ನು ಖರೀದಿ ಮಾಡಿದರೆ, 18ನೇ ತಾರೀಕಲ್ಲಿ ಗಾಡಿ ಖರೀದಿ ಮಾಡಿದರೆ ಆ ಗಾಡಿ ಆಕ್ಸಿಡೆಂಟು, ಅಪಘಾತ, ಮರಣ ಎಲ್ಲವನ್ನೂ ಕೊಡುತ್ತೆ. ಈ 18 ಅನ್ನೋ ನಂಬರ್ಸ್ ಡೇಟಲ್ಲಿ ಯಾವುದೇ ಒಂದು ಗಾಡಿನ ಪರ್ಚೇಸ್ ಮಾಡಬೇಡಿ ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ. 18 ಅನ್ನೋ ನಂಬರ್ಸು ಬರ್ತಾಗ ಚೆನ್ನಾಗಿರುತ್ತೆ, ಆದರೆ ದುಃಖಗಳು ಕ್ಲೈಮ್ಯಾಕ್ಸಲ್ಲಿ ಸಿಕ್ಕಾಪಟ್ಟೆ ಇರುತ್ತದೆ. ಅದರಿಂದ ನಾನು ಹೇಳಿರೋದನ್ನು ದಯವಿಟ್ಟು ತಾಚುತ್ತಲೇ ನೀವು ಫಾಲೋ ಮಾಡಬೇಕಾಗತ್ತೆ. 18 ಇರೋ ನಂಬರ್ಸವ್ರಿಗೆ ತುಂಬ ತಾಳ್ಮೆ, ತುಂಬ ಕೋಪ, ಈ ಎರಡೂ ಇರುತ್ತೆ. ತುಂಬ ತಾಳ್ಮೆನೂ ಇರುತ್ತೆ, ತುಂಬ ಕೋಪನೂ ಬರುತ್ತೆ. ಇದೆಲ್ಲ ಹೇಗೆ ಅಂದರೆ ಅವ್ರು ಇಟ್ಟಿರೋಂಥ ನೇಮ್ ಮೇಲೆ ಡಿಸೈಡ್ ಆಗುತ್ತೆ. ನೇಮ್ ನಂಬರ್ಸ್ಗಳನ್ನ ಹೇಗೆ ಇಟ್ಕೊಂಡಿರ್ತಾರೋ ಅದ್ರ ಮೇಲೆ. ನೇಮ್ ನ್ಯೂಮರಾಲಜಿನ ಟ್ಯೂನ್ ಮಾಡಿದಾಗ, ನೀವು ಹಾಕೋ ಕಾಸ್ಟ್ಯೂಮ್ನ ಫಾಲೋ ಮಾಡಿದಾಗ, ನಿಮ್ಮ ಲಕ್ಕಿ ಕಲರ್ಸ್ನ ಯೂಸ್ ಮಾಡಿದಾಗ, ಅನ್ಲಕ್ಕಿ ಕಲರ್ ಯೂಸ್ ಮಾಡಿದ್ರು ಕೂಡ ನಿಮಗೆ ಅದೃಷ್ಟಗಳು ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ಎಲ್ಲವೂ ದೇವಸ್ಥಾನ, ಎಲ್ಲವೂ ದೇವ್ರ ಮೇಲೆ ತಕ್ಕದು ನಮ್ಮ ಮುಟ್ಟಾಳತನ. ನಮ್ಮ ಬಳಕೆಯನ್ನು ನಾವು ಹೇಗೆ ಬಳಸಬೇಕು, ಯಾವ ಥರ ಕಲ್ಲರ್ಸು, ನಂಬರ್ಸ್ ಎಲ್ಲವನ್ನೂ ಬಳಸಿದಾಗ ಲಕ್ಕನ್ನು ಕೊಡ್ತೀವಿ. ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ನ ಯೂಸ್ ಮಾಡಿದಾಗ, ನಮ್ಮಲ್ಲಿ ಸಿಕ್ತಂಥ ನವರತ್ನಗಳು ಯೂಸ್ ಮಾಡಿದಾಗ, ಆಮೇಲೆ ನಾನು ಖಡಾಖಂಡಿತವಾಗಿ ಜನಗಳಿಗೆ ಕರೆಕ್ಟಾಗಿ ಹೇಳಬೇಕು ಅಂತಲೇ ನನ್ನ ಜ್ಯೋತಿಷ್ಯವನ್ನು ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ಜನಕ್ಕೆ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಯಾಕಂದರೆ ಜನಗಳನ್ನ ಒಳ್ಳೆಯ ರೀತಿಲಿ ತಗೊಂಡು ಹೋಗ್ಬೇಕು, ಒಂದು ನ್ಯಾಯ ರೀತಿಲಿ ಅಸ್ಟ್ರಾಲಜಿನ ಹೇಳಿ ಅವ್ರಿಗೆ ಭಗವಂತನ ಜ್ಞಾನ ಕೊಡಬೇಕು. ಮತ್ತು 18 ನಂಬರ್ಸಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಗಾಡಿ ನಂಬರ್ನ ತಗೋಬೇಡಿ. ನಿಮಗೆ ಸಾಕಷ್ಟು ಯೋಗ ಇದ್ದಾಗ ಸಕ್ಸಸ್ ಕೊಡ್ತಲೇ ಇರುತ್ತೆ. ಅದು ನಿಜ ಅಂತ ನೀವು ನಂಬಿದರೆ ಖಂಡಿತ ಕೂಡ ಒಂದು ದಿವಸ ಬೀದಿ ಬಿಕಾರಿಯಾಗಿ ಹೆಣ ಆಗಬೇಕಾಗತ್ತೆ. ಈ 18 ನಂಬರ್ಸ್ಗೆ ಎಲ್ಲವನ್ನೂ ಅನಾಥರ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಉದಾಹರಣೆ, ವಿರಾಟ್ ಕೊಹ್ಲಿ 18 ನಂಬರ್ಸ್ನ ಯೂಸ್ ಮಾಡ್ತಾರೆ, ತುಂಬ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡುತ್ತೆ, ಸಾಕಷ್ಟು ಘಟನೆಗಳು ಬರುತ್ತೆ. ಇಂಥ ತೊಂದರೆಗಳು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಇನ್ನು ಮುಂದೆ ನೀವೆಲ್ಲ ಚೆನ್ನಾಗಿರ್ಬೇಕು ಅಂದರೆ 18ನಲ್ಲಿ ಮದುವೆ ಆಗಬೇಡಿ. 18ನೇ ತಾರೀಕಲ್ಲಿ 18ನಲ್ಲಿ ವಾಹನವನ್ನು ಖರೀದಿ ಮಾಡಬೇಡಿ. ಮತ್ತು 18 ಅನ್ನೋ ನಂಬರ್ಸ್ನ ಮೊಬೈಲ್ ನಂಬರ್ಸಲ್ಲಿ ಇಲ್ದಿರೋ ಥರ ತಗೊಳ್ಳಿ. 18 ಅಂತ ಇಲ್ದಿರೋ ಅಂಥ 100% ವೆಹಿಕಲ್ ನಂಬರ್ ಇಲ್ದಿರೋ ಥರ ತಗೊಳ್ಳಿ. ನಿಮ್ಮ ಲೈಫಲ್ಲಿ ದಿ ಬೆಸ್ಟ್ ಸಕ್ಸಸ್ಸನ್ನು ನೋಡ್ತಾ ಹೋಗ್ತೀರಾ. ನಿಮ್ಮ ಜಾತಕ ಹೇಗಿರುತ್ತೆ, ಯೋಗ ಅವಿಯೋಗ ಎಲ್ಲನೂ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮ್ಮ ಜಾಗದಲ್ಲಿ ಯೋಗ ಇದ್ದು ಇಂಥ ನಂಬರ್ ತಂದಾಗ ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ. ನೋಡಿ, ವಿರಾಟ್ ಕೊಹ್ಲಿ ಅಷ್ಟು ಕ್ಯಾಪ್ಟನ್ ಆದರೂ ಕೂಡ ಅಷ್ಟು IPL ಅವ್ರ ಕಪ್ಪನ್ನು ಗೆಲ್ಲಕ್ಕಾಗಲ್ಲ. ಬೇರೆ ರಜತ್ ಪಟ್ಟಿದವ್ರು ಗೆಲ್ತಾರೆ, ಯಾಕಂದರೆ ಬರ್ತ್ 1 ಆಗಿರ್ತಾರೆ. ವಿರಾಟ್ ಕೊಹ್ಲಿಗೂ ಅದಕ್ಕೂ ಲಕ್ ಇರುತ್ತೆ. ಹಾಗಾಗಿ ಡೇಟ್ ಆಫ್ ಬರ್ತ್ಗೂ ನಿಮಗೂ ಮದುವೆ ಡೇಟ್ಗೂ ವೆಹಿಕಲ್ಗೂ ಗಾಡಿ ನಂಬರ್ಗೂ ಸಂಬಂಧಗಳಿರುತ್ತೆ. 18ನೇ ತಾರೀಕಲ್ಲಿ ಯಾರೇ ಹುಟ್ಟಿದ್ರು ಕೂಡ ಕ್ಲೈಮ್ಯಾಕ್ಸಲ್ಲಿ ಸಿಕ್ಕಾಬಟ್ಟೆ ನೋವನ್ನು ತಿಂತೀರಾ, ದುಃಖವನ್ನು ತಿಂತೀರಾ. ನಾನು ಯಾಕೆ ಹುಟ್ಟಿದೆ ಅಂತ ಹೇಳಿದರೆ, ಈ ದೇಶದ ನೀವು ಏನೇ ಆಗಿರಿ, ಗವರ್ನರೇ ಆಗಿರಲಿ, ಆದರೆ ನಿಮ್ಮನ್ನ ಕಡದಾಗಿ ಕಾಡುವುದು ನೀವು ಅನಾಥರಾಗ್ತಿರ್ತೀರ. ಹಾಗಾಗಿ ನಿಮ್ಮಲ್ಲಿ ಈ ಥರದ ಗುಣಗಳು ಬರೋದ್ರಿಂದ ನೀವೇನು ಮಾಡಬೇಕು ಅಂದರೆ, ಸಾಕಷ್ಟು ಸ್ಟಾರ್ಟಿಂಗಿಂದಲೇ ನಿಮ್ಗೆ ಅದೃಷ್ಟ ಬಂದಾಗ ಪ್ರಪಂಚದಲ್ಲಿ ಎಲ್ಲ ಚಟಗಳು, ಎಲ್ಲ ದುರಾಸೆಗಳು, ಎಲ್ಲ ಕೆಟ್ಟದ್ದು ಮತ್ತು ಡಿಶನ್ ಎಲ್ಲ ಪಕ್ಕನೇ ಭಗವಂತ ರೀತಿಯಲ್ಲಿ ಒಳ್ಳೆಯದನ್ನು ತಗೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದನ್ನು ನೋಡ್ಬೋದು. ಇಷ್ಟು ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಿದ್ದೀವಿ. ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ 100 ಆಸೆ ಇರ್ತವೆ. ಎಲ್ಲವನ್ನೂ ಬಿಟ್ಟು ದೇವ್ರ ಮೊರೆ ಹೋದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದು ಕರೆಕ್ಟಾದ ಟೆಂಪಲ್ಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಇರೋ ತುಂಬ ದೇವಸ್ಥಾನ ಹೋದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಮ ಲೈಫಲ್ಲಿ ನಮ್ಮಂಥ ಅಸ್ಟ್ರಾಲಜರ್ ಸಿಕ್ಕಿ ಯಾವ ನಂಬರ್ನ ಫಾಲೋ ಮಾಡಬೇಕು, ಯಾವ ಲಕ್ಕಿ ಕಲರ್ ಫಾಲೋ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಬೇಕು, ಯಾವ ಡೇಟಲ್ಲಿ ಫಾಲೋ ಮಾಡಬೇಕು ಅಂತ ನಮ್ಮನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಉತ್ತರ ಕೊಡ್ತೀನಿ. ಇಷ್ಟೋ ತನಕ ಈ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಅವರು ಕೂಡ ಸಕಲ ಸಂಪತ್ತೈಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ. Welcome to the all-new Arya Talks of Astrology. Let us explore your destiny.